ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ. ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು NSP ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ ಅಂತ. ಹೌದು, NSP ಸ್ಕಾಲರ್ಶಿಪ್ನ ಈಗಾಗಲೇ ಬಿಟ್ಟಾಗಿದೆ ಅಂತಲೇ ಹೇಳ್ಬೋದಾಗಿದೆ. NSP ಸ್ಕಾಲರ್ಶಿಪ್ನ ಬಿಟ್ಬಿಟ್ಟು ಒಂದು ವಾರ ಕಂಪ್ಲೀಟ್ ಆಗಿದೆ. ಸೊ ಈಗಾಗಲೇ ಕೆಲವೊಂದಷ್ಟು ವಿದ್ಯಾರ್ಥಿಗಳು NSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಇನ್ನು ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಹೇಗೆ ಅಪ್ಲೈ ಮಾಡೋದು ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. NSP ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು, ನೀವು ಲಾಗಿನ್ ಆಗೋದಾಗಿರ್ಬೋದು, ರಿಜಿಸ್ಟ್ರೇಷನ್ ಮಾಡೋದಾಗಿರ್ಬೋದು, ರಿನ್ಯೂವಲ್ ಮಾಡೋದಾಗಿರ್ಬೋದು, ನಿಮ್ಮೊಂದು OTR ನಂಬರ್ನ ಜನರೇಟ್ ಮಾಡೋದಾಗಿರ್ಬೋದು, ಎಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋನ ಸ್ಕಿಪ್ ಮಾಡಿರ್ತೀವಿ, ವಿಡಿಯೋನ ಆದಷ್ಟು ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋನ ಏನಾದರೂ ಸ್ಕಿಪ್ ಮಾಡಿಬಿಟ್ಟು ನೋಡಿದ್ರೆ ನಿಮಗೆ ಅಮೌಂಟ್ ಅನ್ನೋದು ಬರಲಿಲ್ಲ. ಇದು ತುಂಬಾನೇ ಒಳ್ಳೆ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದಾಗಿದೆ. ಸೊ ನೀವು ಡಿಗ್ರಿ ವಿದ್ಯಾರ್ಥಿಗಳಾದ್ರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ 3 ವರ್ಷನೂ ಹಾಕ್ಬೋದು. ಒಳ್ಳೆ ಸ್ಕಾಲರ್ಶಿಪ್. ನೀವು 3 ವರ್ಷಕ್ಕೆ ನಿಮಗೆ ಒಂದು 70,000ವರೆಗೂ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ ಇದು. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕರೆಕ್ಟಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಈ ಒಂದು ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋದಾದರೆ ಒಂದೊಂದೇ ಸ್ಟೆಪ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ ನಾರ್ಮಲ್ ಆಗಿ ನೀವು SSP ಸ್ಕಾಲರ್ಶಿಪ್ಪು ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದೆಲ್ಲ ಡಾಕ್ಯುಮೆಂಟ್ಸು ಇದಕ್ಕೂ ಕೂಡ ಬೇಕಾಗಿರುತ್ತೆ. ಸೊ SSP ಸ್ಕಾಲರ್ಶಿಪ್, NSP ಸ್ಕಾಲರ್ಶಿಪ್ ಎರಡು ಅಪ್ಲೈ ಮಾಡ್ಬೋದು ಅಂತ ಕೇಳಿದ್ರೆ ಹೌದು, ಎರಡೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ನೀವು NSP ಸ್ಕಾಲರ್ಶಿಪ್ಗೆ ನಾರ್ಮಲ್ ಡೀಟೇಲ್ಸ್, ಆಧಾರ್ ಕಾರ್ಡು, ಮೊಬೈಲ್ ನಂಬರು, ನಿಮ್ಮ ಪ್ರೀವಿಯಸ್ ಇಯರ್ ಅಂದರೆ ನೀವು ಪ್ರೀವಿಯಸ್ ಇಯರ್ ಸ್ಟಡಿ ಮಾಡಿರ್ತಿಲ್ಲ ಆ ಡೀಟೇಲ್ಸ್ ಆಗಿರ್ಬೋದು. ಸೊ ಮತ್ತು ಕಾಲೇಜ್ ನೇಮು, ಕಾಲೇಜ್ ಡೀಟೇಲ್ಸು, ಇಷ್ಟೇ. ತುಂಬ ಏನೋ ಡೀಟೇಲ್ಸ್ ಬೇಕಾಗಿಲ್ಲ. ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್ ಇವೆಲ್ಲ ಬೇಕಾಗಿರುತ್ತೆ. ಸೊ ಹೇಗೆ ಅಪ್ಲೈ ಮಾಡೋದಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು ಗೂಗಲ್ಗೆ ಬಂದುಬಿಟ್ಟು NSP ಪೋರ್ಟಲ್ ಅಥವಾ NSP ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿ ಫಸ್ಟ್ ಕಾಣೋ ವೆಬ್ಸೈಟ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಬರುತ್ತೆ. ನಿಮಗೆ ಇಲ್ಲಿ ಸ್ಟೂಡೆಂಟ್ ಅಂತ ತೋರಿಸ್ತಾ ಇರುತ್ತೆ, ಇನ್ಸ್ಟಿಟ್ಯೂಷನ್ ಅಂತ ತೋರಿಸ್ತಾ ಇರುತ್ತೆ, ಆಫೀಸರ್ ಪಬ್ಲಿಕ್ ಅಂತ ತೋರಿಸ್ತಾ ಇರುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಿದೆಯಲ್ಲ ಸ್ಟೂಡೆಂಟ್ ಅನ್ನೋದು. ಸೊ ಈ ಸ್ಟೂಡೆಂಟ್ ಅನ್ನೋದು ಕ್ಲಿಕ್ ಮಾಡಬೇಕಿದೆ. ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ವಿತ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಸೊ ಸ್ಟೂಡೆಂಟ್ ಅಂತ ತೋರಿಸ್ತಿದೆಯಲ್ಲ, ಸೊ ಅದನ್ನೇ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಈ ಥರ ಒಂದು ಪೇಜ್ ಶೋ ಆಗುತ್ತೆ. ಸೊ ಈ ಥರ ನೋಡ್ತಿರ್ಬೋದು. ನಿಮಗೆ ಇಲ್ಲಿ ಅನೌನ್ಸ್ಮೆಂಟ್ ಏನಾದರೂ ಇದ್ದರೆ ಅದು ತೋರಿಸುತ್ತೆ, ಇಲ್ಲಿ OTR ತೋರಿಸುತ್ತೆ, ಆಮೇಲೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ, ಸೊ ಇದನ್ನು ಮತ್ತು ಪ್ರೀವಿಯಸ್ ಇಯರ್ ಅಪ್ಲಿಕೇಶನ್ ಸ್ಟೇಟಸ್ ತೋರಿಸುತ್ತೆ. ಆಮೇಲೆ ಟ್ರ್ಯಾಕ್ ಯುವರ್ ಪೇಮೆಂಟ್, ನಿಮ್ಮ ಪೇಮೆಂಟ್ ಬಂದಿದೆಯಾ, ಏನಾಗಿದೆ ಅದ್ರ ತೋರಿಸುತ್ತೆ. ನೀವು ಫಸ್ಟ್ ಲಾಗಿನ್ ಆಗಬೇಕಂದ್ರೆ ಇಲ್ಲಿ ಕ್ಲಿಕ್ ಟು ಲಾಗಿನ್ ಅಂತ ಇದೆಯಲ್ಲ, ಸೊ ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ನೋಡೋಣ ಏನಾಗುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಅನ್ನೋದು ಶೋ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಈ ಥರ ಪೇಜ್ ಶೋ ಆಗುತ್ತೆ. ಇಲ್ಲಿ ಲಾಗಿನ್ನು, ರಿಜಿಸ್ಟರು, ನೋ ಯುವರ್ OTR, ನೆಕ್ಸ್ಟು OTR ಅಂತ ಇರುತ್ತೆ. ಸೊ ನಿಮ್ಗೇನಾದರೂ ರಿನ್ಯೂವಲ್ ಮಾಡ್ತಿದ್ರೆ, ನಿಮ್ಗೇನಾದರೂ OTR ನಂಬರ್ ಮರ್ತೋಗಿದ್ರೆ, ಸೊ ನಿಮ್ಮ ಸಿಂಪಲಾಗಿ ನೀವು OTR ನಂಬರ್ನ ಹೇಗೆ ತಿಳ್ಕೊಬೋದಂದರೆ, ನೀವು OTR ನಂಬರ್ನ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ನಿಮ್ಗೆ ಒಂದು OTP ಬರುತ್ತೆ. ಸೊ ಆವಾಗ ನಿಮಗೆ OTR ನಂಬರ್ ಅನ್ನೋದು ಶೋ ಆಗುತ್ತೆ. ನೋ ಯುವರ್ OTR ಅಂತ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದನ್ನು ಮಾಡಿದ್ರೆ ಸೊ ನಿಮಗೆ ಶೋ ಆಗುತ್ತೆ. ಸೊ ಇಲ್ಲಾಂದರೆ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರೆ ಅಂದರೆ ನೀವು OTRನ ಜನ್ರೇಟ್ ಮಾಡ್ಕೋಬೇಕಾಗುತ್ತೆ. OTR ನಂಬರ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ, ಜನ್ರೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಹೇಗೆ ಅಂತ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ನೀವು ಲಾಗಿನ್ ಆಗೋಕ್ಕಿಂತ ಮುಂಚೆ ನೀವು ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತ ಇದೆಯಲ್ಲ, ಸೊ ರಿಜಿಸ್ಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಯುವರ್ ಸೆಲ್ಫ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟರ್ ಆಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಗೈಡೆನ್ಸು, ರಿಜಿಸ್ಟರ್ ಮೊಬೈಲ್ ನಂಬರು, KYC ಆ್ಯಂಡ್ 4 ಫಿನಿಶ್, ಇಷ್ಟು ಸ್ಟೆಪ್ನ ಮಾಡಬೇಕಾಗುತ್ತೆ. ನೀವು ರಿಜಿಸ್ಟರ್ ಆಗಬೇಕಂದ್ರೆ ಇಷ್ಟು ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಅದು ಕಂಪ್ಲೀಟ್ ಆಗುತ್ತೆ. ಸೊ ನೋಡ್ತಾ ಹೋಗೋಣ ಒಂದೊಂದೇ. ಸೊ ಇದನ್ನೆಲ್ಲ ಟರ್ಮ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದೆರಡನ್ನು ಟಿಕ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಸೊ ನೆಕ್ಸ್ಟ್ ಇವೆರಡನ್ನು ಟಿಕ್ ಮಾಡಬೇಕು, ಇವೆರಡು ಬಾಕ್ಸು. ಆಮೇಲೆ ನೆಕ್ಸ್ಟ್ ಅಂತ ಕಾಣ್ತಿದೆಯಲ್ಲ, ಸೊ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಅನ್ನೋದು ಡಿಸ್ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಬೋದು, ಇಲ್ಲಿ ಫಸ್ಟು ಗೈಡ್ಲೈನ್ಸ್ ಅಂತ ಎಲ್ಲ ಇರುತ್ತೆ. ಸೊ ಇಲ್ಲಿ ನಿಮಗೆ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಇದೆ. ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಗೆಟ್ OTP ಅಂತ ಕೊಟ್ಟ ತಕ್ಷಣ ಅದಕ್ಕೆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ OTPನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಿಲ್ ಮಾಡಿಬಿಟ್ಟು ಇಲ್ಲಿ ಇಮೇಜ್ ಕ್ಯಾಪ್ಚಾ ಅಂತ ಇದೆಯಲ್ಲ, ಸೊ ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ MYBBJ9, ಸೇಮ್ ಅದೇ ಥರ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪಿಟಲು, ಸ್ಮಾಲಲ್ಲಿದ್ದರೆ ಸ್ಮಾಲಲ್ಲಿ ಫಿಲ್ ಮಾಡಿಬಿಟ್ಟು ವೆರಿಫೈ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ಥರ ಒಂದು ಪೇಜು ಆಗುತ್ತೆ. ಸೊ ನೋಡ್ತಾ ಇರ್ಬೋದು, KYC ಪೇಜ್ ಬರುತ್ತೆ. ಸೊ ಈ ಥರ ಪೇಜ್ ಬರುತ್ತೆ. ಸೊ ನೀವು ಇಡ್ಬೋದು. ಸೊ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಸೊ ಇಲ್ಲಿ
ಐ ಹ್ಯಾವ್ ಎ ಆಧಾರ್, ನಿಮ್ಮ ಹತ್ರ ಆಧಾರ್ ಇದ್ದರೆ ಆಧಾರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ಇರುತ್ತೆ ಆಲ್ಮೋಸ್ಟ್ ಎಲ್ಲರೂ ಕೇಳು. ಸೊ ಆಧಾರ್ ನಂಬರ್ ಅಂತ ಹಾಕ್ಬಿಟ್ಟು ಆಧಾರ್ ನಂಬರ್ನ ಹಾಕ್ಬಿಟ್ಟು ಗೆಟ್ OTP ಅಂತ ಕೊಟ್ಬಿಟ್ರೆ ನಿಮ್ಮ ಆಧಾರ್ ನಂಬರು ಆಧಾರ್ ಕಾರ್ಡ್ ಯಾವ ಮೊಬೈಲ್ ನಂಬರಿಗೆ ಲಿಂಕ್ ಆಗಿರುತ್ತೋ ಸೊ ಆ ಮೊಬೈಲಿಗೆ ಒಂದು OTP ಬರುತ್ತೆ. ಸೊ ಆ OTPನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಆ OTPನ ಹಾಕ್ಬಿಟ್ಟು ಇಲ್ಲಿ ಇಮೇಜ್ ಕ್ಯಾಪ್ಚಾ ಅಂತ ಇದೆಯಲ್ಲ, ಸೊ ಇಲ್ಲಿ ಮೇಲ್ಗಡೆ ಏನು ಕಾಣ್ತಿದೆಯೋ ಸೊ ಅದನ್ನೇ ಎಂಟರ್ ಮಾಡಿಬಿಟ್ಟು ವೆರಿಫೈ ಅಂತ ಕೊಟ್ಬಿಟ್ರೆ ಸೊ ಇದು ಕಂಪ್ಲೀಟ್ ಆಗುತ್ತೆ. ವೆರಿಫೈ ಇದು ಕಂಪ್ಲೀಟ್ ಆಗುತ್ತೆ. ಸೊ ಆಧಾರ್ದು ಕಂಪ್ಲೀಟ್ ಆಗುತ್ತೆ. ಸೊ ನೀವು ಆಧಾರ್ ಕಾರ್ಡ್ ಇಲ್ಲ ಅಂದರೆ ನೀವು ಈ ಥರ ಬೇರೆ ಆಪ್ಷನ್ನು ಕೂಡ ಚೂಸ್ ಮಾಡ್ಬೋದಾಗುತ್ತೆ. ಸೊ ನೋಡ್ಬೋದು, ಈ ಆಪ್ಷನ್ ಕೂಡ ಚೂಸ್ ಮಾಡ್ಬೋದಾಗುತ್ತೆ. ಆಲ್ಮೋಸ್ಟ್ ಎಲ್ಲರ ಕೈಲೂ ಆಧಾರ್ ಕಾರ್ಡ್ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಆಧಾರ್ ಕಾರ್ಡ್ನ ಹಾಕ್ಬಿಟ್ಟು ಮಾಡ್ಬೋದಾಗುತ್ತೆ. ನೆಕ್ಸ್ಟ್ KYC ಮಾಡಬೇಕಾಗುತ್ತೆ. KYC ಮಾಡೋಕ್ಕೆ ನೀವು ಏನು ಮಾಡಬೇಕಂದ್ರೆ ಫಾದರ್ ಆಧಾರ್ ನಂಬರು ಎಲ್ಲ ಹಾಕಬೇಕಾಗುತ್ತೆ. ಫಾದರ್ ಆಧಾರ್ ನಂಬರ್ ಹಾಕಿಬಿಟ್ಟು ಗೆಟ್ OTP, ನಿಮ್ಮ ಫಾದರ್ ಮೊಬೈಲ್ಗೆ ಒಂದು OTP ಬರುತ್ತೆ. ಸೊ ಆ OTPನ ಇಲ್ಲಿ ಹಾಕಿಬಿಟ್ಟು ಆಮೇಲೆ ಕ್ಯಾಪ್ಚಾನ ಎಂಟರ್ ಮಾಡಿಬಿಟ್ಟು ವೆರಿಫೈ ಅಂತ ಕೊಟ್ಟರೆ ಸೊ ಇದು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ KYC ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ನೆಕ್ಸ್ಟು ಅಪ್ಲಿಕೇಶನ್ ಇಂಟರ್ ದ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಬರುತ್ತೆ. ನಿಮ್ಮ ನೇಮ್ ಬರಿಬೇಕಾಗುತ್ತೆ, ನಿಮ್ಮ ಜೆಂಡರ್ನ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ನ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ಮದರ್ಸ್ ನೇಮ್ನ ಹಾಕಬೇಕಾಗುತ್ತೆ, ಫಾದರ್ ನೇಮ್ನ ಹಾಕಬೇಕಾಗುತ್ತೆ, ಇಮೇಲ್ ID, ನಿಮ್ಮ ಒಂದು ಇಮೇಲ್ ID ಇರುತ್ತಲ್ಲ ಸೊ ಅದೆಲ್ಲ ಹಾಕಬೇಕಾಗುತ್ತೆ. ಸೊ ಹಾಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ಓದ್ಕೊಂಡಿದ್ದಾರೆ, ಓದ್ಕೋಬೋದು. ಇಲ್ಲಾಂದರೆ ಹಾಗೆ ಎರಡನ್ನೂ ಸೆಲೆಕ್ಟ್ ಮಾಡಿಬಿಟ್ಟು ಅಗ್ರಿ ಅಂತ ಕೊಡ್ಬೋದು, ವೆರಿಫೈ ಅಂತ ಕೊಡ್ಬೋದು. ಸೊ ವೆರಿಫೈ ಅಂತ ಕೊಟ್ಟರೆ ಇಲ್ಲಿಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ ನಿಮ್ಮ ಒಂದು ರಿಜಿಸ್ಟ್ರೇಷನು. ನೆಕ್ಸ್ಟ್ ಬರೋದು ಫಿನಿಶ್ ಅಂತ ಕೊಟ್ಬಿಟ್ರೆ ಫಿನಿಶ್ ಅಂತ ಬರುತ್ತೆ. ಸೊ ಆಮೇಲೆ ನಿಮ್ಮ ಒಂದು ಕಂಗ್ರ್ಯಾಚುಲೇಷನ್ ಅಂತ ಬರುತ್ತೆ. OTR ನಂಬರು ನಿಮಗೆ ಇಲ್ಲಿ ಈ ಥರ ಡಿಸ್ಪ್ಲೇ ಆಗ್ತಾ ಇರುತ್ತೆ, OTR ನಂಬರು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಈ ಥರ OTR ನಂಬರು ನಿಮಗೆ ಶೋ ಆಗ್ತಾ ಇರುತ್ತೆ. ಸೊ ಈ ಒಂದು ನಂಬರ್ನ ಇಟ್ಕೊಂಡ್ಬಿಟ್ಟು ನೀವು ಲಾಗಿನ್ ಆಗೋದಾಗಿರ್ಬೋದು, ಲಾಗಿನ್ ಆಗೋದಾಗಿರ್ಬೋದು. ಅಪ್ಲಿಕೇಶನ್ ಅಂದರೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಎಲ್ಲ ಟೈಮಲ್ಲೂ ಈ ಒಂದು ಇದು ಬೇಕಾಗುತ್ತೆ. ಸೊ ಈ ಥರನೂ ಕೂಡ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಗೂಗಲಲ್ಲಿ ಸಿಗುತ್ತೆ. ಸೊ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ಡೌನ್ಲೋಡ್ ಮಾಡ್ಬೋದು. OTR NSP OTR ಅಂತ ಒಂದು ಆ್ಯಪ್ ಸಿಗುತ್ತೆ. ಮತ್ತು ಅಥೆಂಟಿಕೇಷನ್ ಅಂತ ಮೈ ಆಧಾರ್ ಅಥೆಂಟಿಕೇಷನ್, ಫೇಸ್ ID ಅಂತ ಒಂದು 2 ಆ್ಯಪ್ ಸಿಗುತ್ತೆ, ಅಪ್ಲಿಕೇಶನ್. ಅದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅವೆರಡನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಕೂಡ ನೀವು OTR ನಂಬರ್ನ ತಿಳ್ಕೊಬೋದಾಗಿರುತ್ತೆ. ಸೊ 2 ಥರನೂ ಮಾಡ್ಬೋದಾಗುತ್ತೆ. ಸೊ ಯಾವ ಥರ ಬೇಕಾದರೂ ನೀವು ಮಾಡ್ಕೋಬೋದು. ಇದು ತುಂಬಾ ಈಸಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಏನಿಲ್ಲ, ಲಾಗಿನ್ ಆಗೋದು, ಡೈರೆಕ್ಟ್ ಲಾಗಿನ್ ಆಗುತ್ತೆ. ಇಂಟಿಯರ್ OTR ಸೆಂಡ್ ಟು ಯುವರ್ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರಿಗೆ OTR ಬಂದಿರುತ್ತೆ. ಆ OTR ನಂಬರ್ನ ಎಲ್ಲ ಹಾಕಬೇಕಾಗುತ್ತೆ. OTR ನಂಬರ್ನ ಹಾಕಿಬಿಟ್ಟು ಸೊ ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡು ಹಾಕಬೇಕಾಗುತ್ತೆ. ಸೊ ಪಾಸ್ವರ್ಡ್ನ ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಚಾನ ಹಾಕಿಬಿಟ್ಟು ಪಾಸ್ವರ್ಡು ಮತ್ತು OTR ಎರಡೂ ಕೂಡ ನಿಮ್ಮ ಒಂದು ಮೊಬೈಲ್ ಇರುತ್ತಲ್ಲ SMS ಬಂದಿರುತ್ತೆ. ಸೊ ನಿಮ್ಮ ಮೊಬೈಲ್ SMSಗೆ ಆಮೇಲೆ ಇವೆರಡು ಫಿಲ್ ಮಾಡಿಬಿಟ್ಟು ಲಾಗಿನ್ ಅಂತ ಕೊಟ್ಟರೆ ಲಾಗಿನ್ ಆಗುತ್ತೆ. ಲಾಗಿನ್ ಆದ ತಕ್ಷಣ ಈ ಥರ ಒಂದು ನಿಮಗೆ ಶೋ ಆಗುತ್ತೆ, ಲಾಗಿನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನೀವು ಓಕೆ ಅಂತ ಕಾಣ್ತಿದೆಯಲ್ಲ, ಸೊ ಇಲ್ಲಿ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ಓಕೆ ಅನ್ನೋ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಥರ ತೋರಿಸುತ್ತೆ, ಅಪ್ಲೈ ಫಾರ್ ಫ್ರೆಶರು, ಮೈ ಅಪ್ಲಿಕೇಶನು ಅಂತೆಲ್ಲ ತೋರಿಸುತ್ತೆ ನಿಮಗೆ. ಸೊ ನೀವೇನಾದ್ರು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರೆ ಅಪ್ಲೈ ಫಾರ್ ಫ್ರೆಶರ್ ಅಂತ ಕೊಡಿ. ನೀವೇನಾದ್ರು ಆಲ್ರೆಡಿ ಅಪ್ಲೈ ಮಾಡಿದರೆ ಮೈ ಅಪ್ಲಿಕೇಶನ್ ಅದು ಹೋಗಿಬಿಟ್ಟು ನೋಡ್ಬೋದು. ಅಪ್ಲೈ ಫಾರ್ ಫ್ರೆಶ್ ಅಂತಿದ್ದೀರ. ಸೊ ಅಪ್ಲೈ ಫಾರ್ ಫ್ರೆಶ್ ಅಂತದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದಷ್ಟು ತೋರಿಸುತ್ತೆ. ಸ್ಕಾಲರ್ಶಿಪ್ಪು ಫ್ರೆಶು 2024-25 ಈ ಥರ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಈ ಕಡೆ ಸೈಡು ನೋಡ್ತಾ ಇರ್ಬೋದು. ಸೊ ಅಕಾಡೆಮಿಕ್ ಇಯರು ನೀವು ವ್ಯೂ ದ ಅಪ್ಲಿಕೇಶನ್ ಆಪ್ಷನ್ ಪ್ರೊಸೀಡ್ ಅಂತ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ವ್ಯೂ ಮಾಡ್ಬೋದಾಗಿರುತ್ತೆ. ಸೊ ಏನಾಗಿದೆ ಅಂತ ಸೊ ಅದನ್ನು ನೋಡ್ಬೋದಾಗಿರುತ್ತೆ. ಸೊ ಅಪ್ಲೈ ಫಾರ್ ಫ್ರೆಶ್ ಅಂತ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಎಲ್ಲ ಬರುತ್ತೆ. ಸೊ ಆಮೇಲೆ ಅಪ್ಲೈ ಫಾರ್ ಫ್ರೆಶ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಾಣ್ತಿದೆಯಲ್ಲ 2 ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಬಾಕ್ಸ್ನ ಟಿಕ್ ಮಾಡಿಬಿಟ್ಟು ಇಲ್ಲಿ ಐ ಅಗ್ರಿ ಅಂತ ಇದೆಯಲ್ಲ, ಸೊ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಈ ಥರ ಫಿಲ್ ಮಾಡೋಕ್ಕೆ ಬರುತ್ತೆ. ಅಪ್ಲೈ ಫಾರ್ ಫ್ರೆಶ್ ಅಂತ
ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಸೊ ನಿಮ್ಮ ಸ್ಟೇಟ್ನ ಹಾಕಬೇಕಾಗುತ್ತೆ, ನಿಮ್ಮ ಸ್ಟೇಟ್ ಯಾವುದು ಅದನ್ನು ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟ್ ಸ್ಕಾಲರ್ಶಿಪ್ ಕ್ಯಾಟಗರಿ ನಿಮ್ಮದು ಪೋಸ್ಟ್ ಮೆಟ್ರಿಕಾ, ಪ್ರೀ ಮೆಟ್ರಿಕಾ ಅಥವಾ ಅಂಡರ್ ಗ್ರ್ಯಾಜುಯೇಟಾ, ಸೊ ಅದನ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಟೈಪ್ನ ಹಾಕಬೇಕಾಗುತ್ತೆ, ಸೊ ಯಾವುದಂತ. ಸೊ ಇದಿಷ್ಟು ಮಾಡಿದ್ರೆ ಸೊ ಇಲ್ಲಿಗೆ ಆಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಸೊ ಇಲ್ಲಿಗೆ ನಿಮ್ಮ ಆಲ್ಮೋಸ್ಟ್ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟು ಮೈ ಅಪ್ಲಿಕೇಶನ್ ಅಂತ ಕಾಣುತ್ತೆ. ಸೊ ಅಲ್ಲಿ ಆ್ಯಕ್ಟಿವ್ ಅಂತ ಕಾಣುತ್ತಲ್ಲ, ಸೊ ಈ ವರ್ಷದ್ದು 2026-27 ಅಂತ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಜಾಗದಲ್ಲಿ ಸೊ ಫ್ರೆಶ್ ಅಂತ ತೋರಿಸ್ತಾ ಇರುತ್ತೆ. ಆಮೇಲೆ ಇಲ್ಲಿ ಆ್ಯಕ್ಟಿವ್ ಅಂತ ತೋರಿಸ್ತಾ ಇರುತ್ತೆ, ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ. ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಈ ಥರ ಒಂದು ಪೇಜ್ ಅನ್ನೋದು ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಫಿಲ್ ದ ಅಪ್ಲಿಕೇಶನ್ ಅಂತ ಇದೆ ಅಲ್ಲ, ಫಿಲ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇಲ್ಲಿ ಮೇಲ್ಗಡೆ ಕ್ಲಿಕ್ ಟು ಎಕ್ಸ್ಪೆಂಡ್ ದ ಕೊಲ್ಯಾಪ್ಸ್ ಟು ವ್ಯೂ ದ ಇನ್ಫಾರ್ಮೇಷನ್, ಇಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲಿ ಏನೇನು ಡೀಟೇಲ್ಸ್ ಇದೆ ಎಲ್ಲದನ್ನು ನೀವು ನೋಡ್ಕೋಬೋದಾಗಿದೆ. ಸೊ ಫಿಲ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಫಿಲ್ ಕೂಡ ನಿಮ್ಮ ಅಪ್ಲಿಕೇಶನ್ನ ಕಂಪ್ಲೀಟಾಗಿ ಫಿಲ್ ಮಾಡ್ಬೋದಾಗಿರುತ್ತೆ. ಸೊ ಫಿಲ್ ಅಪ್ಲಿಕೇಶನ್ ಅಂತ ಕೊಟ್ಬಿಟ್ಟು ನೀವು ಒಂದೊಂದೇ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಏನೇನಿರುತ್ತೆ ಅಂದರೆ ಜನರಲ್ ಇನ್ಫಾರ್ಮೇಷನ್, ನಿಮ್ಮ ಒಂದು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಅಕಾಡೆಮಿಕ್ ಡೀಟೇಲ್ಸ್ ಅಂದರೆ ನಿಮ್ಮ ಒಂದು ಸ್ಟಡಿ ಡೀಟೇಲ್ಸ್, ಅಪ್ಲಿಕೇಶನ್ ಸ್ಪೆಸಿಫಿಕ್, ಸ್ಕೀಮ್ ಅವೈಲೇಬಲ್, ಸ್ಕೀಮ್ ಸ್ಪೆಸಿಫಿಕ್ ಡೀಟೇಲ್ಸ್, ಅಪ್ಲೋಡ್ ಡಾಕ್ಯುಮೆಂಟ್ಸ್, ಇಷ್ಟೆಲ್ಲ ಮಾಡೋಕ್ಕಿರುತ್ತೆ. ಸೊ ಇಷ್ಟು ಮಾಡಿ ಲಾಸ್ಟಿಗೆ ಅಪ್ಲಿಕೇಶನ್ ಇಷ್ಟು ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಅದು ಕಂಪ್ಲೀಟ್ ಆಗುತ್ತೆ. ಸೊ ನೀವು ಅಪ್ಲಿಕೇಶನ್ನ ನಿಮಗೆ ಬೇಡ ಅನಿಸಿದ್ರೆ ವಿತ್ಡ್ರಾ ಅಪ್ಲಿಕೇಶನ್ ಅಂತಲೂ ಕೊಡ್ಬೋದು, ವಿತ್ಡ್ರಾ ಕೂಡ ಮಾಡ್ಬೋದು, ಅಪ್ಲಿಕೇಶನ್ನ ತೆಗಿಬೋದಾಗುತ್ತೆ, ಬ್ಯಾಕ್ ಬರ್ಬೋದಾಗುತ್ತೆ. ಸೊ ಫಿಲ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸೊ ಫಿಲ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಈ ಥರ ಎಲ್ಲ ತೋರಿಸುತ್ತೆ. ಸೊ ನಿಮ್ಮ ಒಂದು ಜನರಲ್ ಡೀಟೇಲ್ಸ್ನ ತೋರಿಸುತ್ತೆ, ಯಾವ್ಯಾವ ನಿಮ್ಮ ಒಂದು ಸ್ಕಾಲರ್ಶಿಪ್ ಯಾವ ಟೈಪ್ ಯಾವುದು ಸ್ಕಾಲರ್ಶಿಪ್ ಅಂತ, ಹಾಗೆ ನೇಮು, ಜೆಂಡರು, ಡೇಟ್ ಆಫ್ ಬರ್ತು, ಫಾದರ್ ನೇಮು, ಮದರ್ ನೇಮು, ಇದೆಲ್ಲ ತೋರಿಸ್ತಾ ಇರುತ್ತೆ. ಸೊ ಇಂಟರ್ ದ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ನಿಮ್ಮ ಕಮ್ಯುನಿಟಿನ ಇಂಟರ್ ಮಾಡಬೇಕಾಗುತ್ತೆ, ಸೊ ಯಾವುದಂತ. ಸೊ ಆಮೇಲೆ ನಿಮ್ಮ ರಿಲಿಜಿಯನ್ ಯಾವುದು, ಹಿಂದೂ ಮುಸ್ಲಿಂ ಯಾವುದಂತದನ್ನು ಹಾಕಬೇಕಾಗುತ್ತೆ. ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್, ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಒಂದು ಇನ್ಕಮ್ ಇರುತ್ತೆ. ಸೊ ಅದು ಎಷ್ಟಿದೆ ಸೊ ಅಷ್ಟನ್ನು ಇಲ್ಲಿ ಹಾಕಬೇಕಾಗುತ್ತೆ. 1 ಲ್ಯಾಕ್ ಇದ್ದರೆ 1 ಲ್ಯಾಕು, ಅಥವಾ 60-70,000 ಇದ್ದರೆ ಅಷ್ಟು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಡಿಸೇಬಲ್ ನೀವೇನಾದರೂ ಅಂಗವಿಕಲ ಆದರೆ ಎಸ್ ಅಂತ ಕೊಡಬೇಕಾಗುತ್ತೆ, ಇಲ್ಲಾಂದರೆ ನೋ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಪೇರೆಂಟ್ಸ್ ಪ್ರೊಫೆಷನ್ಸ್, ನಿಮ್ಮ ಪೇರೆಂಟ್ಸ್ ಏನಾದರೂ ಡಾಕ್ಟರ್ ಆಗಿದ್ರೆ ಡಾಕ್ಟರು, ಫಾರ್ಮರ್ ಆಗಿದ್ದರೆ ಫಾರ್ಮರ್ ಅಂತ ಸೆಲೆಕ್ಟ್ ಮಾಡಿ, ಅಥವಾ ಏನಾದರೂ ಬೇರೆ ಏನಾದರೂ ಅಥವಾ ಇಂಜಿನಿಯರ್ಸ್ ಆಗಿದ್ದರೆ ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಬೋದಾಗುತ್ತೆ. ಸೊ ನೆಕ್ಸ್ಟು ನೋಡ್ಬೋದು ಮೆರಿಟ್ ಸ್ಟೇಟಸ್ ಏನು ಸೆಲೆಕ್ಟ್ ಮಾಡೋಕ್ಕಿರುತ್ತೆ ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡಿ. ಎನಿ ಆಫ್ ಪೇರೆಂಟ್ ನಾಟ್ ಅಲೀವ್ ಅಂತ ಇದೆ, ಸೊ ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡ್ಬೋದು ನೀವು. ಸೊ ನಿಮಗೇನು ಇರುತ್ತೋ ಸೊ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಸ್ಟೇಟು, ಪರ್ಮನೆಂಟ್ ಅಡ್ರೆಸ್ಸು ಹಾಕಬೇಕಾಗುತ್ತೆ, ಸ್ಟೇಟು, ಡಿಸ್ಟಿಕ್ಕು, ನೇಮ್, ಮತ್ತು ರೂರಲ್ಲ, ಅರ್ಬನ್ನ ಅಥವಾ ಅದರ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೌಸ್ ನಂಬರು, ಸ್ಟ್ರೀಟ್ ನಂಬರ್ ಹಾಕಿ, ಪಿನ್ ಕೋಡ್ನ ಹಾಕಿ, ನಿಮ್ಮ ಒಂದು ಪೋಸ್ಟ್ನ ಪಿನ್ ಕೋಡ್ ಇರುತ್ತಲ್ಲ ಸೊ ಅದನ್ನು ಹಾಕ್ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ತಕ್ಷಣ ಸೊ ನಿಮಗೆ ಈ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ತಕ್ಷಣ ಸೊ ನಿಮಗೆ ಈ ಥರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಏನಂದರೆ ಅಕಾಡೆಮಿಕ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಅಕಾಡೆಮಿಕ್ ಡೀಟೇಲ್ಸ್ ಅಂದರೆ ನಿಮ್ಮ ಒಂದು ಕಾಲೇಜ್ ಡೀಟೇಲ್ಸ್ ಆಗುತ್ತೆ. ಗೇಟ್ ಯುವರ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರೆ ನಿಮ್ಮ ಇನ್ಸ್ಟಿಟ್ಯೂಟ್ನ ಅಂದರೆ ನಿಮ್ಮ ಕಾಲೇಜ್ನ ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟು ಪ್ರೆಸೆಂಟ್ ಕ್ಲಾಸ್ ಕೋರ್ಸ್ನ ಹಾಕಬೇಕಾಗುತ್ತೆ, ಯಾವ ಕ್ಲಾಸು ಯಾವ ಕೋರ್ಸು ಅದನ್ನು ಹಾಕಬೇಕಾಗುತ್ತೆ. ಸೊ ಪ್ರೆಸೆಂಟ್ ಕ್ಲಾಸು ಕೋರ್ಸ್ ಯಾವ ಇಯರಲ್ಲೂ ಇದ್ದೀರಾ ಅದನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಕ್ಲಾಸ್ ಸ್ಟಾರ್ಟ್ ಡೇಟ್, ಯಾವಾಗ ನಿಮ್ಮ ಕ್ಲಾಸು ಸ್ಟಾರ್ಟ್ ಆಯಿತು ಅದನ್ನು ಹಾಕಬೇಕಾಗುತ್ತೆ. ಅಡ್ಮಿಷನ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಆಗುತ್ತೆ, ಅಡ್ಮಿಷನ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ಸೊ ಅದನ್ನು ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಡ್ಮಿಷನ್ ಆ್ಯಂಡ್ ರಿಜಿಸ್ಟ್ರೇಷನ್ ಇಯರ್, ಯಾವಾಗ ಈ ಅಡ್ಮಿಷನ್ ಆದರೆ ಆ ಇಯರ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ರೋಲ್ ನಂಬರ್ನ ಹಾಕಬೇಕಾಗುತ್ತೆ. ಸೆಕ್ಷನ್, ಯಾವ ಸೆಕ್ಷನ್ ಏನಾದರೂ ನಿಮಗಿದ್ರೆ ಸೆಕ್ಷನ್ ಹಾಕಿ, ಇಲ್ಲಾಂದರೆ ಫಿಲ್ ಮಾಡೋದು ಬೇಡ. ನೆಕ್ಸ್ಟ್ ಮೋಡ್ ಆಫ್ ಸ್ಟಡಿ ಯಾವುದು ಅಂತ, ಯಾವ ಮೋಡಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಅಂತ ಅದನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಹಾಸ್ಟೆಲಿಂದ ನೀವು ಬರ್ತಿದ್ರೆ ಸೊ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ.
ಪ್ರೀವಿಯಸ್ ಅಕಾಡೆಮಿಕ್ ಡೀಟೇಲ್ಸ್ನ ಫಿಲ್ ಮಾಡಿ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ನ ಕೊಡಬೇಕಾಗತ್ತೆ. ಸೊ ಇಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ. ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ನ ಫೈಂಡ್ ಔಟ್ ಮಾಡೋಕ್ಕೆ ಸೊ ಈ ಥರ ತುಂಬ ಆಪ್ಷನ್ಸ್ ಇದೆ. ಸೊ ನೀವು ಒಂದು ಸ್ಟೇಟು ಡಿಸ್ಟಿಕ್ಕು ಹಾಕಿಬಿಟ್ಟು ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ನ ಸರ್ಚ್ ಮಾಡಿದ್ರೆ ಸೊ ನಿಮ್ಮ ಒಂದು ಇನ್ಸ್ಟಿಟ್ಯೂಟು ಶೋ ಆಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಅಥವಾ ಅದು ಆಗಿಲ್ಲ ಅಂದರೆ ಆ ಥರ ನಿಮಗೆ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ ಅಂದರೆ ಸೊ ನಿಮಗೆ NCVT ಕೋಡ್ ಅಂತ ಸಿಗುತ್ತೆ, ಅಥವಾ AISHE ಕೋಡ್, ITI ಕೋಡ್ ಅಂತ ಸಿಗುತ್ತೆ. ಸೊ ಆ ಕೋಡ್ನ ಹಾಕಿಬಿಟ್ಟು ಸೊ ನೀವು ಸರ್ಚ್ ಅಂತ ಕೊಟ್ಟರೆ ನಿಮಗೆ ಸಿಗತ್ತೆ. ಸೊ ಅದು ಆಗಿಲ್ಲ ಅಂದರೆ ಅದರಲ್ಲೂ ನಿಮ್ಮ ಕಾಲೇಜ್ನ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ ಅಂದರೆ ಇಂಟರ್ ಯುವರ್ UDISC ಅಂತ. ಸೊ ಇದನ್ನು ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇಲ್ಲ ನಿಮ್ಮ ಕಾಲೇಜವ್ರ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ಈ ಒಂದು ನಂಬರ್ನ ಕೊಡ್ತಾರೆ. ಆವಾಗ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ನ ಫೈಂಡ್ ಔಟ್ ಮಾಡ್ಬೋದಾಗುತ್ತೆ. ಸರ್ಚ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಶೋ ಆಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ಅಂತ ಕೊಟ್ಟರೆ ಸೊ ಇನ್ಸ್ಟಿಟ್ಯೂಟ್ ಸೆಲೆಕ್ಟ್ ಆಗುತ್ತೆ. ಸೊ ಅಲ್ಲಿಗೆ ಅದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಪ್ರೀವಿಯಸ್ ಬೋರ್ಡ್ ಯಾವುದು, ನಿಮ್ಮ ಒಂದು ಯೂನಿವರ್ಸಿಟಿ, ಕುವೆಂಪುನ ಯಾವ ಯೂನಿವರ್ಸಿಟಿ ಅಂತ ಅದು ಹಾಕಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಪಾಸಿಂಗ್ ಯಾವ ಇಯರಲ್ಲಿ ನೀವು ಪಾಸ್ ಆದ್ರಿ ಅನ್ನೋದನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಪ್ರೀವಿಯಸ್ ಕ್ಲಾಸ್ ಕೋರ್ಸು, ನೀವು ಯಾವ ಕ್ಲಾಸು ಮತ್ತು ಅಥವಾ ಯಾವ ಕೋರ್ಸ್ ಅದನ್ನು ಹಾಕಬೇಕಾಗುತ್ತೆ. ಪ್ರೀವಿಯಸ್ ಕ್ಲಾಸ್ ಪರ್ಸೆಂಟೇಜ್ ಎಷ್ಟಿತ್ತು, ಸೊ ಎಷ್ಟು ಮಾರ್ಕ್ಸ್ ಬಂದಿತ್ತು ಅದನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಇದು. ಸೊ ನೆಕ್ಸ್ಟ್ ಬರೆದು ಟೆಂತ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. 10th ರೋಲ್ ನಂಬರ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಮತ್ತೆ ಫಿಲ್ ಮಾಡಬೇಕಾಗುತ್ತೆ. ಕನ್ಫರ್ಮ್ ರೋಲ್ ನಂಬರು, ಬೋರ್ಡ್ ನೇಮ್, ಯಾವ ಬೋರ್ಡ್ ನೇಮಲ್ಲಿ ಅಂತ ಸೊ ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಇಯರ್ ಆಫ್ ಪಾಸಿಂಗು, 10th ಮಾರ್ಕ್ಸ್ ಎಷ್ಟು ಪರ್ಸೆಂಟೇಜ್ ಬಂದಿತ್ತು ಸೊ ಅದನ್ನು ಹಾಕಬೇಕಾಗುತ್ತೆ. ಸೊ ನಿಮಗೆ ಇದೆಲ್ಲ ಡೀಟೇಲ್ಸ್ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಸಿಗುತ್ತೆ, ಅದನ್ನು ಹುಡುಕ್ಬಿಟ್ಟು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ಬೋದಾಗುತ್ತೆ. ಸೊ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ತಕ್ಷಣ ನಿಮಗೆ 12th ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಕ್ಲಾಸ್ ರೋಲ್ ನಂಬರ್ನ ಫಿಲ್ ಮಾಡಬೇಕಾಗುತ್ತೆ. ಕನ್ಫರ್ಮ್ 12th ರೋಲ್ ನಂಬರು, ಬೋರ್ಡ್ ನೇಮು, ಇಯರ್ ಆಫ್ ಪಾಸಿಂಗು, ನೆಕ್ಸ್ಟ್ ಇಲ್ಲಿ 12th ಮಾರ್ಕ್ಸ್ ಎಷ್ಟನ್ನೇನೋ ಫಿಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಿಲ್ ಮಾಡೋದ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ಸೊ ಇದು ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ಸೊ ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಇದ್ದರೆ ಸೊ ಅದನ್ನು ಕೂಡ ಹಾಕ್ಬೋದಾಗಿರುತ್ತೆ. ಸೊ ಎಕ್ಸಾಮ್ ಕಂಡಕ್ಟೆಡ್ ಬೈ ಯಾವುದು, ಕಾಂಪಿಟೇಟಿವ್ ಎಕ್ಸಾಮ್ ರೋಲ್ ನಂಬರ್ ಏನು, ಸೊ ಎಕ್ಸಾಮ್ ಇಯರು, ಕ್ವಾಲಿಫೈಡ್ ಕಾಂಪಿಟೇಟಿವ್ ಎಕ್ಸಾಮ್, ಸೊ ಇದನ್ನೆಲ್ಲ ಫಿಲ್ ಮಾಡ್ಬೋದಾಗಿರುತ್ತೆ. ಸೊ ನಿಮ್ಗೆ ಏನಾದರೂ ಇವೆಲ್ಲ ಅಪ್ಲಿಕೇಬಲ್ ಆಗಿದ್ದರೆ ಮಾಡಬೇಕು, ಇಲ್ಲಾಂದರೆ ಬೇಡ, ಅದೇನು ಫಿಲ್ ಮಾಡದಿತ್ತಿದ್ರು ಆಗುತ್ತೆ. ನೆಕ್ಸ್ಟು ರೇಷನ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ಗೆಟ್ ಡೀಟೇಲ್ಸ್, ರೇಷನ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ನಿಮ್ಮೊಂದು ಡೀಟೇಲ್ಸ್ನ ಪಡ್ಕೋಬೋದಾಗಿರುತ್ತೆ. ಸೊ ಅದನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ಪುಟ್ ಟು UDIDI ಡೀಟೇಲ್ಸ್ ಅಂತ ಹಾಕಬೇಕಾಗುತ್ತೆ. ಸೊ ಐಡೆಂಟಿಫಿಕೇಷನ್ ಮೋಡ್ ಅಂತ ಇದನ್ನು ಹಾಕಿಬಿಟ್ಟು ಸೊ ಕ್ಲಿಕ್ ಹಿಯರ್ ಟು ಫಿಚ್ ದ ಡಾಟಾ ಇನ್ ಆರ್ಡರ್ ಟು ಪ್ರೊಸೀಡ್ ಅಂತ ಇದೆಯಲ್ಲ, ಸೊ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಗೆಟ್ ಡೀಟೇಲ್ಸ್ ಅಂತ ಕೊಟ್ಟರೆ ಡೀಟೇಲ್ಸ್ ಶೋ ಆಗುತ್ತೆ. ನೆಕ್ಸ್ಟ್ ಕ್ಲಿಕ್ ಹಿಯರ್ ಟು ಸೇವ್ ಯುವರ್ ಡೀಟೇಲ್ಸ್ ಆ್ಯಂಡ್ ಗೋ ನೆಕ್ಸ್ಟ್ ಸ್ಟೆಪ್ ಅಂತ ಇದ್ದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟು ಇಲ್ಲಿಗೆ ನಿಮ್ಮ ಒಂದು ಸ್ಟೇಟ್ ಸ್ಪೆಸಿಫಿಕ್ ಡೀಟೇಲ್ಸ್ ಆರ್ ನಾಟ್ ರಿಕ್ವೈರ್ಡ್ ಅಪ್ಲಿಕೇಶನ್ ಕಂಟಿನ್ಯೂ ಅಥವಾ ಗೋ ಟು ಅಕಾಡೆಮಿಕ್ ಡೀಟೇಲ್ಸ್ ಯಾವ್ದು ಸೆಲೆಕ್ಟ್ ಮಾಡ್ತೀರಾ. ಕ್ಲಿಕ್ ಹಿಯರ್ ಟು ಗೋ ದ ನೆಕ್ಸ್ಟ್ ಟ್ಯಾಬ್ ಟು ಕಂಟಿನ್ಯೂ ವಿತ್ ದ ಅಪ್ಲಿಕೇಶನ್, ಕ್ಲಿಕ್ ಹಿಯರ್ ಟು ಗೋ ಟು ದ ಪ್ರೀವಿಯಸ್ ಟ್ಯಾಬ್ ಅಂತ. ಸೊ ಏನು ಕಂಟಿನ್ಯೂ ಅಂತ ಕೊಟ್ಟರೆ ಸೊ ನಿಮಗೆ ಈ ಥರ ಸೆಲೆಕ್ಟ್ ಮಾಡೋಕ್ಕಿರುತ್ತೆ. ಸೊ ಏನಂದರೆ ಸ್ಕೀಮ್ ಡೀಟೇಲ್ಸು, ಫಿನಾನ್ಶ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಸೊ ಅಷ್ಟೇ, ಮತ್ತೇನು ಮಾಡೋಕ್ಕೆ ಇರಲ್ಲ ಅದು. ನೆಕ್ಸ್ಟ್ ಏನು ಮಾಡೋಕ್ಕಂದ್ರೆ ರಿನ್ಯೂವಲ್ ಮಾಡೋ ಟೈಮಲ್ಲಿ ನೆಕ್ಸ್ಟ್ ಅಂತ ಕೊಡಿ, ಏನು ಮಾಡೋಕ್ಕೆ ಹೋಗ್ಬಿಡಿ, ನೆಕ್ಸ್ಟ್ ಅಂತ ಕೊಟ್ಬಿಡಿ. ಸೊ ನೆಕ್ಸ್ಟು ಇಲ್ಲಿ ಒಂದೆರಡು ಡಾಕ್ಯುಮೆಂಟ್ನ ಹಾಕೋಕ್ಕಿರುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಡಾಕ್ಯುಮೆಂಟು, ನೆಕ್ಸ್ಟು ಐಡೆಂಟಿಟಿ ಕಾರ್ಡು, ಏನಾದರೂ ವರ್ಕರ್ಸ್ ಡೀಟೇಲ್ಸ್ ಇದ್ದರೆ ಸೊ ಅದನ್ನು ಹಾಕಬೇಕಾಗತ್ತೆ. ಸೊ ಇವೆರಡನ್ನು ಅಪ್ಲೋಡ್ ಮಾಡಿಬಿಟ್ಟು ಡಾಕ್ಯುಮೆಂಟು PDF ಫಾರ್ಮೇಟಲ್ಲಿ ಇರಲಿ, 20 KB ಒಳಗಡೆ ಇರಲಿ, ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿಗೆ ಅಪ್ಲಿಕೇಶನ್ ಆಲ್ಮೋಸ್ಟ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಎಲ್ಲ ಅಪ್ಲೋಡ್ ಆದಮೇಲೆ ನಿಮ್ಮ ಒಂದು ನೆಕ್ಸ್ಟ್ ಏನಿರುತ್ತೆ ಅಂದರೆ ಸೊ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂ, ಡಿಸೈನ್, ಸ್ಟೇಟು ಇದೆಲ್ಲ ಹಾಕಾಯ್ತಾ. ಸೊ ಹಾಕಾದ್ಮೇಲೆ ಫೈನಲ್ ಸಬ್ಮಿಟ್ ಆಪ್ಷನ್ ಕಾಣ್ತಿದೆಯಲ್ಲ, ಸೊ ಫೈನಲ್ ಸಬ್ಮಿಟ್ ಆಪ್ಷನ್ ಒತ್ಬಿಟ್ಟು ಎಸ್ ಅಂತ ಕೊಡಬೇಕಾಗುತ್ತೆ. ಸೊ ಎಸ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ಅದು ಸಬ್ಮಿಟ್ ಆಗುತ್ತೆ. ಸೊ ಇಲ್ಲಿಗೆ
ನಿಮ್ಮ ಒಂದು NSP ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಹಾಕೋದು ಇಷ್ಟೇ ಪ್ರೊಸೆಸ್ ಆಗಿರುತ್ತೆ. ಸೊ ಕೆಲವೊಂದು ಸರ್ತಿ ಡಾಕ್ಯುಮೆಂಟ್ಸ್ ಏನು ಕೇಳುತ್ತೆ ಅಂದರೆ ಪ್ರೀವಿಯಸ್ ಇಯರ್ದು ಮಾರ್ಕ್ಸ್ ಕಾರ್ಡ್ನ ಕೇಳುತ್ತೆ ಇಲ್ಲಾಂದರೆ ಈ ಮಾರ್ಕ್ಸ್ ಕಾರ್ಡನ್ನೇ ಜಾಸ್ತಿ ಕೇಳುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಏನು ಕೇಳಲ್ಲ, ಮಾರ್ಕ್ಸ್ ಕಾರ್ಡ್ನ ಕೇಳಿಬಿಟ್ರೆ ನೀವೇನಾದರೂ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಅದನ್ನು ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಸೊ ಮಾರ್ಕ್ಸ್ ಕಾರ್ಡನ್ನು ಕೇಳುತ್ತೆ ಹೆಚ್ಚು. ಸೊ ಇದನ್ನೇನು ಕೇಳಲ್ಲ. ಸೊ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ನೀವು ಪ್ರೊಸೀಡ್ ಅಂತ ಕೊಟ್ಬಿಟ್ಟು ಅಪ್ಲಿಕೇಶನ್ನ ಪ್ರಿಂಟೌಟ್ ತೊಗೊಂಡು ಹೋಗ್ಬಿಟ್ಟು ನೀವು ಕಾಲೇಜ್ಗೆ ಕೊಟ್ಬಿಟ್ರೆ ಸೊ ಅವರು ಅಲ್ಲಿ ನಿಮ್ಮದು ಇದನ್ನು ಅಪ್ಲಿಕೇಶನ್ನ ಅಪ್ರೂವ್ ಮಾಡಬೇಕಾಗುತ್ತೆ. ಸೊ ಅಪ್ರೂವ್ ಮಾಡಿದ ತಕ್ಷಣ ಅಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇಷ್ಟು ಮಾಡಿದ್ರೆ ನಿಮ್ಮ ಒಂದು NSP ಸ್ಕಾಲರ್ಶಿಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.